ಶಾಸಕ ಶಿವಲಿಂಗೇಗೌಡಗೆ, ಶಾಸಕ KM ಶಿವಲಿಂಗೇಗೌಡಗೆ, CCTV ಅಳವಡಿಸಿದ್ರು ಮನೆಗೆ ನುಗ್ತಾ ಇರೋ ಶಾಸಕನ ಬೆಂಬಲಿಗರಿಗೆ, ಶಾಸಕ KM ಶಿವಲಿಂಗೇಗೌಡಗೆ, ಶಾಸಕ ಶಿವಲಿಂಗೇಗೌಡಗೆ, ಅರಸೀಕೆರೆ ತಾಲೂಕಿನ ಅಮ್ಮನಹಟ್ಟಿಯ ಶ್ರೀ ಗಂಗಾಮಾಳಿಕ ದೇವಿಯ ದೇವಸ್ಥಾನದ ಹುಂಡಿ ಪ್ರಕರಣ ಹಣವನ್ನ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ರಾತ್ರೋರಾತ್ರಿ ಕೆಲವು ಸಹಚರರು ಗ್ರಾಮದ ಜನರನ್ನ ದಿಕ್ಕು ತಪ್ಪಿಸಿ ಹುಂಡಿಯಲ್ಲಿದ್ದ 1,50,00,000 ಹಣವನ್ನ ಮೂಟೆಯಲ್ಲಿ ತೆಗೆದುಕೊಂಡು ಹೋಗಿದ್ದು ಅದನ್ನ ವಾಪಸ್ ನೀಡುತ್ತಿಲ್ಲ ಎಂಬ ಆರೋಪಕ್ಕೆ ಈಗ ಸಂತೋಷ್ ಮತ್ತು ಅವರ ಬೆಂಬಲಿತರು ಸಾಕ್ಷಿ ಸಮೇತ ದೇವಸ್ಥಾನದಲ್ಲಿಯೇ ಪ್ರತ್ಯುತ್ತರ ನೀಡಿದ್ದಾರೆ. ನಿನ್ನೆ ಅಮ್ಮನಹಟ್ಟಿಯ ಯಾದವಸಿಂಹ ಮಾಡಿದ್ದ ಆರೋಪಕ್ಕೆ ಇಂದು ಅದೇ ಗ್ರಾಮದ ಅಜ್ಜಪ್ಪ ಮತ್ತು ಅವರ ತಂಡ ಸಂತೋಷ್ ನೇತೃತ್ವದಲ್ಲಿಯೇ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಹುಂಡಿಯ ಹಣವನ್ನು ತೆಗೆದುಕೊಂಡು ಹೋಗಿದ್ದು ಸತ್ಯ. ಅದನ್ನ ಸಂತೋಷ್ ಅವರ ಸ್ವಂತಕ್ಕೆ ತೆಗೆದುಕೊಂಡು ಹೋಗಲಿಲ್ಲ. ಗ್ರಾಮದ ಅಭಿವೃದ್ಧಿ ದೃಷ್ಟಿಯಿಂದ ಮುಖಂಡರ ನೇತೃತ್ವದಲ್ಲಿಯೇ ಕೊಂಡೊಯ್ದಿದ್ದರು. ಆದರೆ ಶಿವಲಿಂಗೇಗೌಡರ ಮಾತು ಕೇಳಿಕೊಂಡು ಹರೀಶ್ ಸತ್ಯಾಂಶವನ್ನು ಮರೆಮಾಚಿ ಎನ್ಆರ್ ಸಂತೋಷ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದರು. ಈಗಾಗಲೇ ನೊಣವಿನಕೆರೆ ಸಂತೋಷ್ ಅವರು ಸೆಪ್ಟೆಂಬರ್ 14ರಲ್ಲಿ ದೇವಸ್ಥಾನದ ಹುಂಡಿ ಹಣನ ತಗೊಂಡು ಹೋಗಿರ್ತಾರೆ. 1,48,81,440 ರೂಪಾಯಿ ಹಣನ ನಮ್ಮನ್ನೆಲ್ಲ ನಂಬಿಸಿ ಹೋಗಿರ್ತಾರೆ. ಇವತ್ತವರೆಗೂ ಕೂಡ ಆ ದುಡ್ಡನ್ನ ತಗೊಂಬಂದು ಕೊಟ್ಟಿಲ್ಲ. ಎನ್ಆರ್ ಸಂತೋಷ್ ಅವ್ರಿಗೆ ನಾನು ನೇರ ಮಾತುಗಳನ್ನ ಹೇಳ್ತಾ ಇದ್ದೀನಿ. ನಾವು ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ಹುಂಡಿ ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ನೀವು ಹುಂಡಿ ದುಡ್ಡನ್ನ ಹೊಡೆಯೋಕ್ಕೋಸ್ಕರ ಇದನ್ನೆಲ್ಲ ಈ ಆಟ ಆಡ್ಕೊಂಡು ಬಂದ್ರೆ ನಾವೇನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಹುಂಡಿ ಹೊಡೆಯಕ್ ಬಂದ್ರೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಇದಕ್ಕೆ ಪ್ರತ್ಯುತ್ತರವಾಗಿ ನಿನ್ನೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮುಂದಾದಾಗ ಪೊಲೀಸರು ಕೂಡ ಕಾಂಗ್ರೆಸ್ ಏಜೆಂಟ್ ಆಗಿ ವರ್ತಿಸಿದ್ರಂತೆ. ಡಿವೈಎಸ್ಪಿ ಗೋಪಿ ಹಾಗೂ ಅರಸೀಕೆರೆ ಪೊಲೀಸರ ವಿರುದ್ಧ ನಿನ್ನೆ ರಾತ್ರಿ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ನಗರದ ಪಿಪಿ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ ಮಾಡಿ ರಾಘವೇಂದ್ರ ಹೋಟೆಲ್ ಮುಂಭಾಗ ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಕರೀತಾರೆ ಅಂತ ಸತ್ಯ ಇರಬೇಕು. ನಾನು ಮಾತಾಡೋದು, ನಾನು ಯಾರ ಬಗ್ಗೆ ದೊಡ್ಡದಾಗಿ ಮಾತಾಡೋದು, ನಾನೆಲ್ಲ ಸತ್ಯಕ್ಕೆ ಹತ್ರವಾಗಿ ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತೀನಲ್ಲ. ನಮ್ಮ ವೇಣಣ್ಣಿದ್ದಾರೆ, ನಾವು ಭಾರಿ ವರ್ಷಗಳಿಂದ ಇವೆಲ್ಲ ಮಾತಾಡ್ಕೊಂಡೇ ಬಂದಿದ್ದೀವಿ. ನಾವು ಯಾರು ಶಿವಲಿಂಗೇಗೌಡರ ಬಗ್ಗೆ ಮಾತಾಡ್ತೀವಿ ಅಂದರೆ ಸತ್ಯಕ್ಕೆ ಹತ್ರವಾಗಿರುತ್ತೆ. ಸತ್ಯ ದೂರಾಗಿ ನಾವು ಮಾತಾಡೋಕ್ಕೆ ಹೋಗಲ್ಲ. ಆ ಮನುಷ್ಯ ಯಾರ್ಯಾರಿಗೆ ಮೋಸ ಮಾಡ್ಯಾನೆ, ಏನೇನು ಮಾಡಿದ, ನಮ್ಮ ವೇಣಣ್ಣನ ಏನು ಮಾಡಿದ, ನಾವೆಲ್ಲ ನೋಡಿದ್ವಿ. ಇಲ್ಲಿದ್ದಾರೆ, ಇಲ್ಲೇ ಉದಾಹರಣೆ. ಇವ್ರದ್ದು ಎಲ್ಲ ಉದಾಹರಣೆ ತಾನು ನಾನು ಮಾತಾಡ್ತಿದ್ನಲ್ಲ, ಇವನು ಸಂತೋಷ ಅಣ್ಣ ಬೈದ್ರೆ ನಾನೇನೋ ಆಗ್ಬಿಡ್ತೀನಿ ಅಂತೇಳಿ ಪಾಪ ಇದನ್ನೆಲ್ಲ ತೋರಿಸಿ ಎದ್ದು ಒಡವೆ ಹೊಡ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿದ್ರು. ಸಂತೋಷ ಅಣ್ಣರು ಬರ್ದಿದ್ರೆ ನಮ್ಮೂರಿಗೆ ಜಾತ್ರೆ ಆಗಲ್ಲ. ನಾವು ಸಂತೋಷ ಅಣ್ಣರನ್ನ ಕರ್ಕೊಂಬಂದಿದ್ವಾ? ಸಂತೋಷ ಹಣ್ಣಿಲ್ಲ ಅಂದಿದ್ರೆ ನೀವೆಲ್ಲ ಇರ್ತಿದ್ರ ಇಲ್ಲಿ? ನೀವು ಅರ್ಥ ಮಾಡ್ಕೋಬೇಕಾಗಿದೆ. ನನ್ನ ಭಕ್ತರಿಗೂ ಹೇಳೋದಷ್ಟೇ, ಇದು ಸಂಪೂರ್ಣವಾಗಿ ಕೂಲಂಕುಷವಾಗಿ ಅವ್ನು ಫೇಕ್ ನ್ಯೂಸ್ ಕೊಟ್ಟಿದ್ದಾನೆ. ಪೊಲೀಸ್ ಇಲಾಖೆಗೆ ಹೇಳ್ತೀನಿ, ಈಗ ನೀವು ಇವ್ನ ಮೇಲೆ ಕಾನೂನು ಕ್ರಮ ತಗೊಂಡಿದ್ರೆ ನಮ್ಮ ಭಕ್ತರು, ನಮ್ಮ ಸಂತೋಷಣ್ಣ ಅಭಿಮಾನಿಗಳು ಓಡಾಡಕ್ಕೆ ಬಿಡಲ್ಲ. ಅವನ್ನ ನೀವು ಕ್ರಮ ತಗೊಳ್ಳಿ, ಕಾನೂನು ಕ್ರಮ ತಗೊಳ್ಳಿ. ನಾವೇನಾರ ಮಿಸ್ಯೂಸ್ ಮಾಡಿ, ನಾವೇನಾರ ತಪ್ಪು ನ್ಯೂಸ್ ಕೊಟ್ಟರೆ ನಮ್ಮ ಮೇಲೂ ತಗೊಳ್ಳಿ. ನಾವು ಸತ್ಯಕಂಶ ಹತ್ರವಾಗಿ ನಾವು ಮಾತಾಡೋದ್ರಿಂದ ನೋಡಿ, ಮೊನ್ನೆ ದಿನ ಅಲ್ಲಿ ಕಾಮಸಾಂದ್ರ ಗೊಲ್ರಟ್ಟಿಲಿ ಕಿವಿಲಿ ಹೇಳ್ಬಿಟ್ಟು MLA ಈ ರೀತಿ ಮಾಡಿಬಿಟ್ರಲ್ಲ, ಪಾಪ ನೆನ್ನೆ ಅವ್ರು ಭಾರಿ ನೊಂದ್ಕೊಂಡ್ರು. ಈಗ ನೀವು ನಮ್ಮನೆ ಮುಂದೆ ಯಾವ ಥರ CC ಕ್ಯಾಮ್ರಾ ಕಿತ್ರಿ, ಯಾವ ಥರ ನಮ್ಮನ್ನೆಲ್ಲ ಹೊಡೆದ್ರಿ. ವಾಪಸ್ಸು ನಾವೇನಾರ ಒಂದು ಏಟು ನಾವು ಯಾರಿಗೂ ಹೊಡಿಲಿಲ್ಲ. ಯಾಕೆ ಹೇಳಿ? ನಾವು ಹೊಡೆದಿದ್ರೆ ಅವನಂಗೆ ಇವತ್ತು ಕದ್ದು ಹೋಗ್ಬೇಕಾಗಿತ್ತು. ಅವನ ಥರ ನಾವು ಕದ್ದು ಹೋಗ್ಬೇಕಾಯ್ತು. ಪೊಲೀಸ್ ಇಲಾಖೆಯಲ್ಲಿ ಹಿಂಗೆ ಸ್ಟ್ರೈಟನ್ ಇಲ್ಲಕ್ಕಾತಿರಲ್ಲ. ನಮ್ಮ ಹುಡುಗರೆಲ್ಲ ಹೇಳಿದ್ರು, ಹೊಡೆಯಕ್ಕೆ ಹೋದ್ರು. ನಾನೇ ಬಿಡಿಸ್ಕೊಂಡೆ, ತಡ ನೋಡ್ರಿ ಅಂತ ಒಳಗೆ ಕಳಿಸ್ತೆ. ಯಾಕೆ? ನಾವು ಇನ್ನು ಇದಕ್ಕೆ ಹೋಗೋದು ಬೇಡ, ನಾವು ಹೋರಾಟ ಮಾಡೋಣ.
ಇಂದು ಬೆಳಗ್ಗೆ ಸಂತೋಷ್ ಮತ್ತು ಅವರು ಬೆಂಬಲಿತರು ದೇವಾಲಯದಲ್ಲಿ ಸಭೆ ಕರೆದು ದೇವಾಲಯದಲ್ಲಿ ತೆಗೆದುಕೊಂಡು ಹೋಗಿದ್ದ 1,48,81,440 ರೂಪಾಯಿಯಲ್ಲಿ 1,36,54,000 ರೂಪಾಯಿಗಳ ಚಿನ್ನದ ಗಟ್ಟಿಯನ್ನು ಮಾಡಿಸಿದ್ದು ಅದನ್ನು ಕಳೆದ ವರ್ಷವೇ ಗ್ರಾಮದ ಒಡವೆಗೌಡ ಮತ್ತು ದೇವಾಲಯದ ನಿರ್ದೇಶಕ ಶಂಕರಪ್ಪನವರಿಗೆ ತಲುಪಿಸಲಾಗಿತ್ತು. ಉಳಿದ 12,25,000 ರೂಗಳನ್ನು ಗಂಗಾಮಾಳಿಕಾ ಕ್ಷೇತ್ರಾಭಿವೃದ್ಧಿ ಮಂಡಳಿ ಟ್ರಸ್ಟ್ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಲೆಕ್ಕ ಕೊಡುವ ಮೂಲಕ ಆರೋಪ ಮಾಡಿದ್ದ ಹರೀಶ್ ಮತ್ತು ಅವರ ತಂಡಕ್ಕೆ ಗ್ರಾಮಸ್ಥರುಗಳ ಸಮ್ಮುಖದಲ್ಲಿಯೇ ತಿರುಗೇಟು ನೀಡುವ ಮೂಲಕ ತಮ್ಮ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದ ಆರೋಪ ಎಂದು ಸಾಬೀತುಪಡಿಸಿದ್ದಾರೆ. ಇವ್ರನ್ನ ಕರ್ಕೊಂಡೋಗಿ ಮೋದಿ ಇವ್ರನ್ನೆಲ್ಲ ಅವ್ರ ಶೆಡ್ ಹತ್ರ ನಿಲ್ಲಿಸಿ ಮಾತಾಡಿರೋಂಥ ವಿಷಯ. ಆದರೆ ನಾವು ಕೊನೆಗೆ ಸಂತೋಷನ ನೋಡಿ ಕಣ್ಣೀರು ಹಾಕಿ ಮಾತಾಡಿದ ಮೇಲೆ ಮೋದಿ ಹೇಳಿದಾನೆ 1000 ಜನ ಜಯಣ್ಣ ಕರ್ಕೊಂಬಂದು ಹೊಡೆಸ್ತಾರೆ, ದುಮ್ಮೆನಹಳ್ಳಿಯಿಂದ ಬರ್ತಾರೆ ಅಂತ ಹೇಳ್ತೀಯಲ್ಲ, 1000 ಜನ ಏನೋ 2,000 ಜನ ಬರುತ್ತೆ, ಸಾಕತ್ತಿದ್ರಿ ಇಲ್ಲಿ ಬಾ ಅಲ್ಲಿಗೆ. ನಾನಲ್ಲ ನಿಮ್ಮೂರೊಳಗೆ ಓಡಾಡೋನು, ನೀನು ನಮ್ಮೂರೊಳಗೆ ಓಡಾಡೋನು. ಇದನ್ನು ಜ್ಞಾಪನದಲ್ಲಿ ಇಟ್ಕೊಂಡು ಹೋರಾಟ ಮಾಡು. ಇದು ಅಮ್ನೆಟ್ಟಿನ ಕೆಡ್ಸಕ್ ಕಾರಣ ನಮ್ಮೂರಲ್ಲಿ ಇದಾರಲ್ಲ ಲೋಕೇಶ್ ಗಿಡಾಚಾರ್ಯ ಇವರಿಬ್ಬರೇ. ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಶಂಕರಪ್ಪ ಅಂತೇಳಿ, ನಾವು ಒಡವೆಗೌಡರು. ಸಾಮಾನು ನಮ್ಮ ಕೈ ಕೊಟ್ಟಿದ್ರು. ಈ ಕೊಟ್ಟಿರೋದೇನಿದೆ ಈಗ ಎಲ್ಲರಿಗೂ ಇಲ್ಲಿ ತೋರಿಸ್ತಾ ಇದ್ದೀವಿ. ಕೊಟ್ಟಿರೋದವ್ರು ಎಷ್ಟಿದೆ ಅಷ್ಟು ಡಾಕ್ಯುಮೆಂಟ್ಸು ಮತ್ತು ಬಂಗಾರ ಗಟ್ಟಿ ಎಷ್ಟು ತಂದು ಕೊಟ್ಟಿದ್ದಾರೆ, ಇಷ್ಟು ಇಲ್ಲಿ ಇದೆ, ಸಾರ್ವಜನಿಕರಿಗೆ ತೋರಿಸ್ತಾ ಇದೆ. ತಂದು ಕೊಟ್ಟಿದ್ದ ಡೇಟು 26/9/2025 ಅವತ್ತಿಂದ ಇಲ್ಲೇ ಇದೆ. ಇಂಥ ಕಿರಿಗಳುಗಳು ನಮ್ಮ ಊರಿನೆಲ್ಲ ಹಾಳು ಮಾಡಿದರು, ಯಾರೂ ಮಾಡಿಲ್ಲ. ಆ ಪುಣ್ಯಾತ್ಮರು ಬಂದು ಎಲ್ಲರನ್ನೂ ಒಗ್ಗೂಡಿಸಿ ಜಾತ್ರೆ ಮಾಡಿಸಿ ಆ ಉಂಡಿಲಿದ್ದ ಹಣನ ತಗೊಂಡೋಗಿ ನಾವು ಒಡವೆ ತರಬೇಕು ಅಂತಂದು ಒಡವೆ ತಂದು ದೇವಸ್ಥಾನಕ್ಕೆ ಕೊಟ್ಟರೆ ಅವ್ರು ಕೊಟ್ಟೇ ಇಲ್ಲ. ನಮ್ಮ ಒಡವೆ ಕೊಡ್ರಿ, ನಾವು ಜಾತ್ರೆ ಮಾಡಬೇಕು ಅಂತ ಹೇಳ್ತಾನೆ ಈ ಮನುಷ್ಯ ಹರೀಶ. ಇವನು ಮನುಷ್ಯನೇನ್ರಿ ಇವನು? ಹಾಂ, ಮನುಷ್ಯನೇನಪ್ಪ? ಬಾರಪ್ಪ ಹರೀಶು, ಎಲ್ಲಿದೆ? ಬಾ ಬಾ ಇಲ್ಲಿ. ಬಂದರೆ ಸಾಹೇಬರು ಬಂದರೆ ಅವ್ರ ಮುಂದೆ ಹೇಳೋದು ಬಾ. ಏನ್ರಿ ಇದೇನ್ರಿ ಮನುಷ್ಯತ್ವ? ಬೇಡ. ಒಳ್ಳೆ ಬೆಳವಣಿಗೆ ಕಲ್ತ್ರೆ ನಿನಗೂ ಮಕ್ಕಳು ಮರಿದ್ದಾರೆ, ತಾಯಿ ತಂದರಿದ್ದಾರೆ. ಶಾಪ ಒಳ್ಳೇದಲ್ಲ ಮನುಷ್ಯರದು. ಆ ಶಾಪ ಹಾಕಿ ನಾಶವಾಗೋಕ್ಕೆಯ ದೇವರು ಶಮಿಸುತ್ತೆ, ಮನುಷ್ಯ ಶಮಿಸಲ್ಲ. ಅದು ಮನುಷ್ಯ ಶಾಪ ಒಳ್ಳೇದಲ್ಲ. ಅದನ್ನು ಬಿಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಬೆಳವಣಿಗೆ ಮಾಡ್ಕೊಂಡು ಊರಲ್ಲಿರೋ ಎಲ್ಲರೊಳಗೂ ಪ್ರೀತಿ ಶ್ವಾಸ ತಂದ್ಕೊಂಡಿರೋ ಅದು ಒಳ್ಳೆ ಬೆಳವಣಿಗೆ. ಅದು ಅಂತಂದರೆ ಜಾತ್ರೆ ನಿಮಿತ್ತವಾಗಿ ದಿನಾಂಕ 9/3/2026 ಸಭೆ ಕರೆದಿದ್ವಿ. ಎಲ್ಲ ಟ್ರಸ್ಟಿನ ಸದಸ್ಯರಿಗೆ ಅಧಿಕೃತವಾಗಿ ನೋಟಿಸ್ ಸರ್ವ್ ಮಾಡಿದ್ವಿ. ಅದನ್ನು ಸಹಿಸಿದಂಥ ಕಿಡಿಗೇಡಿ ಹರೀಶ ಜಾತ್ರೆಯನ್ನು ನಿಲ್ಲಿಸಲೇಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಅವರ ಹಿಂದೆ ಯಾರು ಕಾಣದ ಕೈಗಳಿವೆ ಅಂತ ನಮಗೆ ಗೊತ್ತಿಲ್ಲ. ಹೋಸಲಿನ ಕೂಡ ಇದೇ ಥರ ಜಾತ್ರೆ ನಿಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ರು, ಅದಾಗಲಿಲ್ಲ. ಈ ಸತಿನೂ ಕೂಡ ಜಾತ್ರೆ ವಿಶೇಷವಾಗಿ ಮೀಟಿಂಗ್ ಕರೆದಿದ್ದರಿಂದ ಮೀಟಿಂಗನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಟ್ರಸ್ಟಿನ ಖಜಾನ್ಸಿಯಾದ ಅಜ್ಜಪ್ಪನವ್ರ ಮನೆಯಲ್ಲಿ ನಾವು ಟೀ ಕುಡಿಯೋಂಥ ಸಂದರ್ಭದಲ್ಲಿ ಮೀಟಿಂಗಿಗೆ ಇನ್ನೇನು ಹೋಗೋಕ್ಕೆ ರೆಡಿ ಇದ್ವಿ. ಆ ಸಂದರ್ಭದಲ್ಲಿ ಏಕಾಏಕಿ ಬಂದಂಥ ಮೋದಿ, ಹರೀಶ, ಬಸವರಾಜ, ಚಂದ್ರಶೇಖರ, ಗಂಗಾಧರ ಇವರೆಲ್ಲ ಒಂದೇ ಕುಟುಂಬದವರು. ಅದ್ರ ಜೊತೆಗೆ ಹರೀಶ್ ಒಬ್ಬ ಸೇರ್ಕೊಂಡು ಏಕಾಏಕಿ ಹಲ್ಲೆ ಮಾಡ್ತಾನೆ, ಲೇಡೀಸ್ ಮೇಲೆ ಹಲ್ಲೆ ಮಾಡ್ತಾನೆ, ಅವ್ರ ಮನೆ ಒಳಗೆ ನುಗ್ಗಿ. ಆದರೂ ಅದು ಈಗ ಆಲ್ರೆಡಿ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಮತ್ತು CC ಕ್ಯಾಮ್ರಾನ ಮುರಿತಾನೆ, ದೃಶ್ಯ ಇದೆ. CC ಕ್ಯಾಮ್ರಾನ ಬಲಗೈಲಿ ಅವನೇ ಬಂದು ಮುರಿತಾನೆ. ಮೀಟಿಂಗ್ ಹಾಲ್ನಲ್ಲಿ ಅಳವಡಿಸಿದಂಥ CC ಕ್ಯಾಮ್ರಾನ ಶಿವಪ್ಪ ಅನ್ನೋನು ಮುರಿತಾನೆ. ಇನ್ನೊಂದು CC ಕ್ಯಾಮ್ರಾ ಯಾರು ಮುರಿದಿರೋಂಥದ್ದು ಮಾಹಿತಿ ಇಲ್ಲ. 3 ಕ್ಯಾಮ್ರಾನ ದುರಸ್ತಿ ಹಂತಕ್ಕೆ ಬಂದಿದ್ದಾವೆ. ಹಾಗಾಗಿ ಈ ಹರೀಶ ರೌಡಿ ಶೀಟರ್, ಆಲ್ರೆಡಿ ರೌಡಿ ಶೀಟರ್ ಆಗಿದ್ದಾನೆ. ಇವನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿವೆ. ಈಗ ದಿನಾಂಕ 4/1/2026 ಹುಣ್ಣಿಮೆ ಕಟ್ಲೆ ದಿವಸ ಪೂಜಾರಿಗೆ ಗರ್ಭದ ಅಂಗಳಿಗೆ ಪ್ರವೇಶ ಮಾಡಬೇಡಂತ ತಡೆದಿದ್ದಕ್ಕೆ ಏಕಾಏಕಿ ಪೂಜಾರ ಮೇಲೆ ಹಲ್ಲೆ ಮಾಡ್ತಾನೆ. ಇವನೊಬ್ಬ ರೌಡಿ, ಇವನಿಗೆ ರಾಜಕೀಯ ಬಲ ಇದೆ ಅಂತ ಹಂಗಾಡ್ತಾನೆ. ಈ ಕ್ಷೇತ್ರದ ಶಾಸಕರ ಕೈಗೊಂಬೆ ಥರ ನಟಿಸ್ತವನೆ. ಇಲ್ಲಿರುವಂಥ ಪೊಲೀಸ್ ಇಲಾಖೆಯವರ ಒಂದು ಸೂಕ್ತ ಕ್ರಮ ಕೈಗೊಂಡು ಬಂಧಿಸಬೇಕು. ಮತ್ತು ಅಮ್ಮನಹಟ್ಟಿಯ ಭಕ್ತಾದಿಗಳು, ಶ್ರೀ ತಾಯಿಯವರ ಭಕ್ತಾದಿಗಳು ಜಾತ್ರೆ ಮಾಡಲು ಹೆಚ್ಚಿನ ಪ್ರೋತ್ಸಾಹ ನೀಡಿ ಸಹಕರಿಸಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ತೀನಿ. ಅಮ್ಮನಹಟ್ಟಿ ಯಾದವ ಸಿಂಹ ಹರೀಶ್ ಜೆಡಿಎಸ್ ಮುಖಂಡ NR ಸಂತೋಷ್ ವಿರುದ್ಧ ಗಂಭೀರ ಆರೋಪ ಮಾಡಲು ಕಾರಣವೇನು? ಈ ಆರೋಪ ಮಾಡಲು ಹೇಳಿಕೊಟ್ಟವರು ಯಾರು?
ಹರೀಶ್ ವಿರುದ್ಧ ಪ್ರಕರಣ ದಾಖಲಿಸಲು ಪೊಲೀಸರು ಮೀನಾಮೇಷ ಎನಿಸಿದ್ಯಾಕೆ? ಈ ಆರೋಪದ ಹಿಂದೆ ಯಾವ ಕಾರಣದ ಕೈ ಕೆಲಸ ಮಾಡುತ್ತಿದೆ? ಇದೆಲ್ಲವನ್ನ ಪೊಲೀಸ್ ತನಿಖೆ ಅಥವಾ ಗಂಗಾ ಮಾರಿಕೆಯ ಪವಾಡವೇ ಮುಂದಿನ ದಿನಗಳಲ್ಲಿ ಬಯಲು ಮಾಡಬೇಕಿದೆ. ಪೊಲೀಸ್ ದೌರ್ಜನ್ಯ ಮಾಡ್ತಿರುವ ಶಾಸಕ ಶಿವಲಿಂಗೇಗೌಡಗೆ ಶಾಸಕ KM ಶಿವಲಿಂಗೇಗೌಡಗೆ CCTV ಅಳವಡಿಸಿದ್ರು ಮನೆಗೆ ನುಗ್ತಾ ಇರೋ ಶಾಸಕನ ಬೆಂಬಲಿಗರಿಗೆ ಶಾಸಕ KM ಶಿವಲಿಂಗೇಗೌಡಗೆ ಶಾಸಕ ಶಿವಲಿಂಗೇಗೌಡಗೆ ಸುನಿಲ್ ಕುಂಬೇನಹಳ್ಳಿ, ಹಾಸನ.